Good afternoon to all. Dear students, in previous class we discussed about prepositions besides, towards and by. ಸೊ ಇವುಗಳನ್ನು ಕುರಿತು ನಾವು ಈ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೆವು. ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಆನ್. ಇವತ್ತು ನಾವು ಈ ಆನನ್ನು ಕುರಿತು ಒಂದು ಅಭ್ಯಾಸವನ್ನು ಮಾಡೋಣ. ಓಕೆ, ಸೊ ಆನ್ ಅಂದರೆ ಏನು? ಸೊ ಆನ್ ಅಂದರೆ ಇದು ಮೇಲೆ ಅಂತ ಅರ್ಥ ಕೊಡುತ್ತೆ. ಸೊ ಜೊತೆಗೆ ಏನಪ್ಪ ಅಂದರೆ ಡೇಸ್ ಆ್ಯಂಡ್ ಡೇಟ್ಸ್. ಸೊ ಡೇಸ್ ಮೀನ್ಸ್ ಈ ಮಂಡೇ ಟು ಸಂಡೇ. ಓಕೆ, ಆ್ಯಂಡ್ ದೆನ್ ಡೇಟ್ಸ್ ಅಂದರೆ ದಿನಾಂಕ ಅಂತಾಗುತ್ತೆ. ಸೊ ವಾರಗಳು ಮತ್ತು ದಿನಾಂಕ ಸೋಮವಾರ, ಮಂಗಳವಾರ, ಬುಧವಾರ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂದರೆ ಈ ಡೇಸ್ ಆ್ಯಂಡ್ ಡೇಟ್ಸನ್ನು ಇಲ್ಲೇ ತೊಗೋಬೇಕು ಆನ್ಗೆ. ಆ್ಯಂಡ್ ಮಂತ್ ಜನವರಿ, ಫೆಬ್ರವರಿ, ಓಕೆ, ಲೈಕ್ ದಟ್. ಸೊ ಇಲ್ಲಿ ಮಂತ್ ಕೂಡ ಇಲ್ಲೇ ಯೂಸ್ ಆಗುತ್ತೆ. ಆ್ಯಂಡ್ ಫ್ಲ್ಯಾಟ್ ಸರ್ಫೇಸ್ ಬೋತ್ ಬಿಗ್ ಆ್ಯಂಡ್ ಸ್ಮಾಲ್. ಸಮತಟ್ಟಾದ ಸರ್ಫೇಸ್, ಭೂಮಿ ಅಥವಾ ನೆಲ ಅಂತಾಗುತ್ತಾ, ಅದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು. ಸೊ ಅಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಈ ಆನ್ ಅಂತಕ್ಕಂಥ ಪ್ರೆಪೋಸಿಷನನ್ನು ಬಳಸ್ಬೋದು. ಸೊ ವಿ ಕ್ಯಾನ್ ಯೂಸ್ ಆನ್. ಓಕೆ, ಆ್ಯಂಡ್ ದೆನ್ ದ ಫಸ್ಟ್ ಒನ್ ಎಕ್ಸಾಂಪಲ್ ನೋಡೋದಾದರೆ, ಶಿ ವಿಲ್ ಕಮ್ ಆನ್ ಸಂಡೇ. ಶಿ ವಿಲ್ ಕಮ್ ಆನ್ ಸಂಡೇ ಅಂತಂದರೆ ಸೊ ಅವಳು ಸಂಡೇ ಬರುವಳು. ಸೊ ನೋಟ್ ಹಿಯರ್ ಆನ್ ಸಂಡೇ. ಸೊ ಸಂಡೇ ಅಂದರೆ ಏನಪ್ಪ ಅಂದರೆ ಇದು ಒಂದು ಡೇ ಆಗುತ್ತೆ. ಸೊ ನಾ ಇಲ್ಲಿ ಹೇಳ್ದಂಗೆ ನಿಮಗೆ ಡೇಸ್ ಆಫ್ ದಿ ವೀಕ್. ನಾವು ಯಾವ ಡೇನಾದ್ರೂ ಕೂಡ ನಾವಿಲ್ಲೇ ತಗೋಬಹುದು. ಓಕೆ, ಶಿ ವಿಲ್ ಕಮ್ ಆನ್ ಸಂಡೇ. ಆ್ಯಂಡ್ ದೆನ್ ವಿ ಪ್ಲೇಡ್ ಫುಟ್ಬಾಲ್ ಆನ್ ದ ಫೀಲ್ಡ್. ಸೊ ನಾವಿಲ್ಲಿ ಫುಟ್ಬಾಲನ್ನು ಆಡ್ತಾ ಇದ್ದೀವಿ ಎಲ್ಲಪ್ಪ ಅಂದ್ರೆ ಆನ್ ದ ಫೀಲ್ಡ್. ದಟ್ ಮೀನ್ಸ್ ಅದು ಗ್ರೌಂಡ್ ಆಗಿರ್ಬೋದು ಅಥವಾ ಒಂದೇನಾದರೂ ಭೂಮಿ, ಜಮೀನ್ ಅಥವಾ ಒಂದು ನೆಲ, ಸಮತಟ್ಟಾಗಿರ್ತಕ್ಕಂಥ ಒಂದು ಪ್ಲೇಸಲ್ಲಿ ನಾವೇನಪ್ಪ ಅಂದರೆ ಫುಟ್ಬಾಲ್ ಆಡ್ತಾ ಇದ್ದೀವಿ. ಎಲ್ಲಿ ಆಡ್ತಾ ಇದ್ದೀವಿ? ಆನ್ ದ ಫೀಲ್ಡ್. ಸೊ ನಾವಿಲ್ಲಿ ಏನಪ್ಪ ಆನ್ ಪ್ರೆಪೋಸಿಷನನ್ನು ಬಳಸಿವಿ. ಓಕೆ, ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ದ ಬುಕ್ ಈಸ್ ಆನ್ ದ ಟೇಬಲ್. ವಾಟ್ ಈಸ್ ದ ಪೊಸಿಷನ್ ಆಫ್ ಬುಕ್ ಆನ್ ದ ಟೇಬಲ್? ಅದರ ಸ್ಥಾನ ಎಲ್ಲಿದೆ? ಟೇಬಲ್ ಮೇಲಿದೆ. ಪುಸ್ತಕ ಟೇಬಲ್ ಮೇಲಿದೆ. ಸೊ ಹೀಗಾಗಿ ನಾವೇನಪ್ಪ ಇಲ್ಲಿ ಆನ್ ಪ್ರೆಪೋಸಿಷನನ್ನು ಬಳಸಿದ್ದೇವೆ. ಓಕೆ, ಆ್ಯಂಡ್ ದೆನ್ ರಾಧಾ ವಾಸ್ ಬಾರ್ನ್ ಆನ್ 15th ಆಗಸ್ಟ್. ಹಾಗಾದರೆ ರಾಧಾ 15th ಆಗಸ್ಟ್. ಸೊ ಹಿಯರ್ 15th. ಓಕೆ, ಸೊ 15th ಅಂದರೆ ಏನಿದು? ಒಂದು ಡೇಟ್. 15 ಆಗಸ್ಟ್ 15ರಂದು ರಾಧಾ ಹುಟ್ಟಿದ್ದಾಳೆ. ಶಿ ವಾಸ್ ಬಾರ್ನ್ ಆನ್ 15th ಆಗಸ್ಟ್. ಆ್ಯಂಡ್ ದೆನ್ ಫಿಫ್ತ್ ಒನ್ ಎಕ್ಸಾಂಪಲ್, he was married on April 20. So here April, so this one what? Month. ಹಾಗಾದ್ರೆ ಇಲ್ಲೇ ಏಪ್ರಿಲ್ 20ಕ್ಕೆ ಅವನು ಮದುವೆ ಆಗಿದ್ದಾನೆ. he was married on April 20. ಸೊ ಹಾಗಾದ್ರೆ ಬೈ ದೀಸ್ 5 ಎಕ್ಸಾಂಪಲ್, ಸೊ ವಿ ನೋ ಅಬೌಟ್ ದಟ್ ಆನ್ ವೇರ್ ವಿ ಯೂಸ್. ಓಕೆ, ಹಾಗಾದರೆ ಡೇಸ್ ಆ್ಯಂಡ್ ಡೇಟ್ಸ್ ಆ್ಯಂಡ್ ಮಂತ್, ಫ್ಲಾಟ್ ಸರ್ಫೇಸ್, ಮೇ ಇಟ್ ಈಸ್ ಬಿಗ್ ಆರ್ ಸ್ಮಾಲ್, ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಸೊ ಇದೆಲ್ಲ ಏನಪ್ಪ ಅಂದರೆ ಆನನ್ನು ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಇವೆಲ್ಲ ಎಕ್ಸಾಂಪಲ್ಸ್ಗಳು. ಇವನ್ನ ನೀವು ಸರಿಯಾದ ರೀತಿಯಲ್ಲಿ ನೋಟ್ ಮಾಡಿಕೊಡ್ರಿ. ಆ್ಯಂಡ್ ದೆನ್ ಟಿಲ್. ಸೊ ಹಾಗಾದರೆ ಟಿಲ್ ಅಂದರೆ ಏನು? ವಾಟ್ ಡಸ್ ಇಟ್ ಮೀನ್ಸ್? ಸೊ ಟಿಲ್ ಈಸ್ ಯೂಸ್ಡ್ ಫಾರ್ ಟೈಮ್. ಸೊ ಇದನ್ನು ನಾವು ಸಮಯಕ್ಕೆ ನಾವೇನೇ ಮಾಡ್ತೀವಿ, ಇದನ್ನು ಬಳಸ್ತೀವಿ, ಸಮಯವನ್ನು ತೋರಿಸಲು. ಆ್ಯಂಡ್ ದೆನ್ ಟಿಲ್ ಇದು ಕನ್ನಡ ಅರ್ಥ ಏನಪ್ಪ ಅಂದರೆ ವರೆಗೂ ಅಂತಾಗುತ್ತಾ ಅಥವಾ ತನಕ ಅಂತಾಗುತ್ತಾ, ಅಲ್ಲಿಯ ತನಕ, ಅಲ್ಲಿಯವರೆಗೂ ಅಂತ ಇದು ಅರ್ಥವನ್ನು ಕೊಡುತ್ತೆ. ಸೊ ಹಾಗಾದರೆ ಲೆಟ್ಸ್ ಸಿ ದಿ ಎಕ್ಸಾಂಪಲ್ಸ್. ಫಸ್ಟ್ ಒನ್ ಎಕ್ಸಾಂಪಲ್, he waited for Neha till 4 o'clock. ಹಾಗಾದರೆ ಟಿಲ್ 4 ಗಂಟೆವರೆಗೂ
ನೋಡಿ ಅರ್ಥ ಮಾಡ್ಕೊಳ್ಳಿ, 4 ಗಂಟೆಯವರೆಗೂ. ಸೊ ಹಿ ವೇಟೆಡ್ ಫಾರ್ ನೇಹ, ಅವನು ನೇಹಾಗೋಸ್ಕರ ಕಾದನು. ಅರ್ಥ ಆಯ್ತಾ? ಅವನು ನೇಹಾಗೋಸ್ಕರ 4 ಗಂಟೆಯವರೆಗೂ ಕಾದನು. ಓಕೆ. ಆ್ಯಂಡ್ ದೆನ್ ಸೆಕೆಂಡ್ ಎಕ್ಸಾಂಪಲ್, ಹಿ ವಾಕ್ಡ್ ಟಿಲ್ ದ ಎಂಡ್ ಆಫ್ ದಿ ಸ್ಟ್ರೀಟ್. ಎಂಡ್ ಆಫ್ ದಿ ಸ್ಟ್ರೀಟ್. ಓಕೆ, ಇಯರ್ ಟಿಲ್. ಹಿ ವಾಕ್ಡ್ ಟಿಲ್ ದ ಎಂಡ್ ಆಫ್ ದಿ ಸ್ಟ್ರೀಟ್. ಸ್ಟ್ರೀಟ್ ಅಂದ್ರೆ ಏನು? ಒಂದು ಓಣಿ ಅಂತ ಆಗುತ್ತೆ. ಅವನು ಓಣಿಯ ಕೊನೆಯವರೆಗೂ, ಟಿಲ್ ಕೊನೆಯವರೆಗೂ ನಡೆದನು. ಟಿಲ್ ದಿ ಎಂಡ್ ಆಫ್ ದಿ ಸ್ಟ್ರೀಟ್, ಆ ಓಣಿಯ ಕಡೆಯವರೆಗೂ ಅವನು ನಡೆದನು. ಆ್ಯಂಡ್ ದೆನ್ ಥರ್ಡ್ ಒನ್, ಐ ವೇಟೆಡ್ ಟಿಲ್ ಸಂಡೇ. ನಾನು ಸಂಡೇವರೆಗೂ ಕಾಯ್ತೀನಿ. ಐ ವೇಟೆಡ್ ಟಿಲ್ ಸಂಡೇ. ಸೊ ಟಿಲ್ ಸಂಡೇ ಮೀನ್ಸ್ ಸಂಡೇವರೆಗೂ ಕಾಯ್ತೀನಿ, ರವಿವಾರದವರೆಗೂ ನಾನು ಕಾಯ್ತೀನಿ ಅಂತ ಅರ್ಥ ಕೊಡುತ್ತೆ. ಅಥವಾ ಐ ವೇಟೆಡ್ ಟಿಲ್ ಸಂಡೇ, ಪಾಸ್ಟ್ ಟೆನ್ಸ್, ನಾನು ರವಿವಾರದವರೆಗೂ ಕಾದೆನು. ಓಕೆ, ವೇಟೆಡ್ ಪಾಸ್ಟ್ ಟೆನ್ಸ್, ರವಿವಾರದವರೆಗೂ ನಾನು ಕಾದೆನು. ಆ್ಯಂಡ್ ಫೋರ್ತ್ ಒನ್ ಎಕ್ಸಾಂಪಲ್, ಐ ವಿಲ್ ಸ್ಟೇ ಹಿಯರ್ ಅಂಟಿಲ್ ಯು ಕಮ್ ಬ್ಯಾಕ್. ಐ ವಿಲ್ ಸ್ಟೇ ಹಿಯರ್ ಅಂಟಿಲ್ ಯು ಕಮ್ ಬ್ಯಾಕ್. ನೀನು ಬರುವವರೆಗೂ ನಾನು ಇಲ್ಲೇ ಇರುವೆ. ಐ ವಿಲ್ ಸ್ಟೇ ಹಿಯರ್ ಅಂಟಿಲ್ ಯು ಕಮ್ ಬ್ಯಾಕ್. ನೀನು ಮರಳಿ ಬರುವವರೆಗೂ ನಾನು ಇಲ್ಲೇ ಇರುವೆ. ಅಂದರೆ ಇದು ಟಿಲ್ ಏನು ಮಾಡಿಕೊಡ್ತಪ್ಪ, ಅಲ್ಲಿಯ ತನಕ, ಇಲ್ಲಿಯ ತನಕ. ಓಕೆ, ಸೊ ತನಕ ಅಥವಾ ವರೆಗೆ ಅಂತ ಇದೇ ಮಾಡ್ತಿದ್ದು ಅರ್ಥವನ್ನು ಕೊಡುತ್ತೆ. 4 ಗಂಟೆಯ ತನಕ, 4 ಗಂಟೆಯವರೆಗೆ. ಹೌದಾ? ಸೊ ಟಿಲ್ ದಿ ಎಂಡ್ ಆಫ್ ದಿ ಸ್ಟ್ರೀಟ್, ಓಣಿಯ ಕೊನೆಯವರೆಗೂ, ಓಣಿಯ ಕೊನೆಯವರೆಗೂ ಅಂತಾಗುತ್ತೆ. ಇದು ಟಿಲ್ ಸಂಡೇ, ಸಂಡೇ ತನಕ. ಹೌದಾ? ಆ್ಯಂಡ್ ದೆನ್ ಅಂಟಿಲ್ ಯು ಕಮ್ ಬ್ಯಾಕ್, ನೀನು ಬರುವವರೆಗೂ ನಾನು ಕಾಯುವೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಟಿಲ್ ಆ್ಯಂಡ್ ಅಂಟಿಲ್ ಇವೆರಡು ಒಂದೇ. ಸೊ ಒಂದೇ ಅರ್ಥವನ್ನು ಕೊಡುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಅಪಾನ್. ಸೊ ಅಪಾನ್ ಅಂದರೆ ಥಿಂಗ್ಸ್ ಆರ್ ಪರ್ಸನ್ಸ್ ಇನ್ ಮೋಷನ್. ಸೊ ಅಪಾನ್ ಅಂದರೆ ಮೇಲೆ ಅಂತಾಗುತ್ತೆ. ಸೊ ಅಲ್ಲಿ ಏನಪ್ಪ, ಒಂದು ಮೋಷನ್ ಇರಬೇಕಲ್ಲಿ. ಅದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಒಂದು ಮೋಷನಲ್ಲಿ ಇರಬೇಕು. ಅಂದರೆ ಒಂದು ಚಲನೆ ಇರಬೇಕಲ್ಲಿ. ಸೊ ಹಾಗಾದ್ರೆ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೀ ಜಂಪ್ಡ್ ಅಪಾನ್ ದ ವಾಲ್. ಸೊ ಈ ಜಂಪ್ಡ್ ಅಪಾನ್ ದ ವಾಲ್ ಅಂದರೆ ಅವನು ಗೋಡೆಯ ಮೇಲೆ ಜಿಗಿದ. ಸೊ ಜಿಗಿದ ಅಂದ್ರೆ ಏನಿದು? ಒಂದು ಮೋಷನ್, ಅಲ್ಲೊಂದು ಚಲನೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲೇ ಅಪಾನ್ ಯೂಸ್ ಮಾಡಿದ್ದೇವೆ. ಆ್ಯಂಡ್ ದೆನ್ ದ ಬುಕ್ ಫೆಲ್ ಅಪಾನ್ ದ ಟೇಬಲ್. ದ ಬುಕ್ ಫೆಲ್ ಅಪಾನ್ ದ ಟೇಬಲ್. ಸೊ ಟೇಬಲ್ ಮೇಲೆ ಬುಕ್ ಏನಾಯ್ತು? ಬಿದ್ದಿತ್ತು. ಸೊ ಅಪಾನ್ ಇಲ್ಲಿ ಕೂಡ ಏನಪ್ಪ, ದ ಬುಕ್ ಅಂದರೆ ಇದೊಂದು ಥಿಂಗ್ ಆಗುತ್ತೆ, ಇದೊಂದು ವಸ್ತು. ಆ್ಯಂಡ್ ಟೈಗರ್ ಜಂಪ್ಡ್ ಅಪಾನ್ ದ ಕೌ. ಒಂದು ಹುಲಿ ಏನು ಮಾಡಿತ್ತು? ಆಕಳ ಮೇಲೆ ಹಾರಿತು ಅಥವಾ ಜಿಗಿಯಿತು ಅಂತ ಅರ್ಥ ಕೊಡುತ್ತೆ. ಆದರೆ ಇಲ್ಲಿ ಕೂಡ ಏನಾಗ್ತಿದೆ? ಒಂದು ಮೋಷನ್ ಇದೆ. ಸೊ ದಟ್ಸ್ ವೈ ವಿ ಯೂಸ್ ಹಿಯರ್ ಅಪಾನ್. ಓಕೆ, ಹಾಗಾದ್ರೆ ಅಪಾನ್ ನಿಮಗೆ ಅರ್ಥ ಆಯ್ತಾ? ಸೊ ಅಪಾನ್ ಅಂದ್ರೆ ಮೇಲೆ. ಸೊ ಅಲ್ಲಿ ವಸ್ತು ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು. ಸೊ ಇಟ್ ಮೇ ಬಿ ಥಿಂಗ್ಸ್ ಆರ್ ಪರ್ಸನ್. ಸೊ ದೇರ್ ಇಸ್ ಎ ಮೋಷನ್, ಅಲ್ಲೊಂದು ಚಲನೆ ಇರಬೇಕು. ಅಂದಾಗ ಮಾತ್ರ ನಾವು ಅಪಾನನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಅಲಾಂಗ್. ಅಲಾಂಗ್ ಅಂದರೆ ಒಟ್ಟಿಗೆ ಅಂತಾಗುತ್ತಾ ಅಥವಾ ಹೊಂದಿಕೊಂಡು ಅಂತಾಗುತ್ತಾ, ಮುಂದಕ್ಕೆ ಅಂತಾಗುತ್ತಾ, ಆ್ಯಂಡ್ ಉದ್ದಕ್ಕೂ ಅಂತ ಅರ್ಥ ಕೊಡುತ್ತೆ. ಅವರ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಹಿ ವಾಕ್ಡ್ ಅಲಾಂಗ್ ದ ರೋಡ್. ಹಿ ವಾಕ್ಡ್ ಅಲಾಂಗ್ ದ ರೋಡ್ ಅಂದರೆ ಅವನು ರೋಡಿನುದ್ದಕ್ಕೂ ನಡೆದನು. ರೋಡಿನುದ್ದಕ್ಕೂ ನಡೆದನು ಅಂತ ಅರ್ಥ ಕೊಡುತ್ತೆ ಅಲಾಂಗ್. ಆ್ಯಂಡ್ ಸೆಕೆಂಡ್ ಒನ್, ಐ ವೆಂಟ್ ಅಲಾಂಗ್ ವಿತ್ ಹಿಮ್. ಐ ವೆಂಟ್ ಅಲಾಂಗ್ ವಿತ್ ಹಿಮ್ ಅಂದರೆ ನಾನು ಅವನೊಂದಿಗೆ ಹೋದೆ. ನಾನು ಅವನೊಂದಿಗೆ ಹೋದೆ, ಪಾಸ್ಟ್ ಟೆನ್ಸ್, ವೆಂಟ್. ಆ್ಯಂಡ್ ಥರ್ಡ್ ಒನ್ ಎಕ್ಸಾಂಪಲ್, ದೇರ್ ಆರ್ ಸೆವರಲ್ ಶಾಪ್ಸ್ ಅಲಾಂಗ್ ದ ಸ್ಟ್ರೀಟ್. ಈ ಒಂದು ಓಣಿಯ ಉದ್ದಕ್ಕೂ ಸೆವರಲ್ ಶಾಪ್ಸ್, ಕೆಲವು ಅಂಗಡಿಗಳಿವೆ. ಅಂದರೆ ಈ ಓಣಿಯ ಉದ್ದಕ್ಕೂ ಕೆಲವೊಂದಿಷ್ಟು ಅಲ್ಲಿ ಶಾಪ್ಸ್ ಇದಾವು ಅಂತ ಇದು ಅರ್ಥ ಕೊಡುತ್ತೆ. ದೇರ್ ಆರ್ ಸೆವರಲ್ ಶಾಪ್ಸ್ ಅಲಾಂಗ್ ದ ಸ್ಟ್ರೀಟ್. ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಇನ್ ಟುಡೇಸ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್
prepositions. The first one, on, where we use on. ನಾವು ಆನ್ ಅನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಆ್ಯಂಡ್ ಅದೇ ರೀತಿಯಾಗಿ ಅಪಾನ್ ಆ್ಯಂಡ್ ಆಲ್ಸೋ ಅಲಾಂಗ್. ಸೊ ಇವುಗಳನ್ನು ಕುರಿತು ಇವತ್ತು ಅಧ್ಯಯನ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದಿಸ್. ಥ್ಯಾಂಕ್ ಯು.